ಸ್ವಾಗತ ಕೋರುತ್ತಾ ಈಗ ನಾವು ಎದಕ್ಕೆ ಪ್ರೆಸ್ ಮೀಟ್ ಮಾಡೋಕ್ಕಿತ್ತು ನಮ್ಮ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಹಾಗೂ ಅನ್ಯಾಯ ಭಾಳಷ್ಟು ಅನ್ಯಾಯ ಆಗ್ತಿತ್ತು. ಅದನ್ನು ಹೋಗಲಾಡಿಸೋ ಸಂಬಂಧ ನಾವು ಎಷ್ಟೋ ಹೋರಾಟ ಮಾಡಿದ್ದು. ಅದರ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ಅಲ್ಲಿ ನಮ್ಗೆ ಯಾವುದೂ ನಾವು ನಮ್ಮ ಕೂಗ ಸರ್ಕಾರ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ನಾವೇನು ಮಾಡಿದ್ವು, ನಾವು ಒಂದು ರಾಜಕೀಯ ಪಕ್ಷ ಕಟ್ಟಬೇಕಂತೇಳಿ ಯೋಚನೆ ಮಾಡಿ ಸುಮಾರು ಒಂದು 2-3-4 ವರ್ಷಗಳಿಂದ ಪ್ರಯತ್ನ ಮಾಡಿ ಮೊನ್ನೆ ಮೇ 11ಕ್ಕೆ ನಮ್ಮದು ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನೆ ಅಂತೇಳಿ ರಿಜಿಸ್ಟ್ರೇಷನ್ ಆಯಿತು. ಅದನ್ನು ನಾವು ಒಂದು ದಿನ ನೋಡಿ ಲಾಂಚ್ ಮಾಡಬೇಕಂತ ವಿಚಾರ ಮಾಡಿ ಇವತ್ತು ಬಸವ ಜಯಂತಿ ಎಲ್ಲ ಬಸವ ಜಯಂತಿ ಒಳ್ಳೆಯ ದಿನ ಇರೋದ್ರಿಂದ ನಾವು ಇವತ್ತು ಪಕ್ಷನ ನಾವು ಅಧಿಕೃತವಾಗಿ ಘೋಷಣೆ ಮಾಡಿ ಅದರದೊಂದು ಲಾಂಛನ ಅದರ ನಮ್ಮದು ಲೋಗೋ ಅದರ ನಮ್ಮದೊಂದು ಧ್ವಜವನ್ನು ಬಿಡುಗಡೆ ಮಾಡಬೇಕಂತೇಳಿ ಇದೊಂದು ಸಮಾರಂಭಕ್ಕೆ ನಿಮಗೆಲ್ಲ ಆಹ್ವಾನ ಕೊಟ್ಟಿದ್ದು. ಈ ಆಹ್ವಾನಕ್ಕೆಲ್ಲರೂ ಬಂದಿದ್ದು ತುಂಬ ಸಂತೋಷವಾಗಿದೆ. ನೀವು ನಮ್ಮ ಜೊತೆ ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡಿ ನಮ್ಮನ್ನು ಬೆಳೆಸ್ರಿ ಅಂತೇಳಿ ನಾವು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀವಿ. ಈಗ ನಾವು ಇದೊಂದು ಪಕ್ಷದ ಧ್ವಜ ಈ ಥರ ಇದೆ. ಇದು ಉತ್ತರ ಕರ್ನಾಟಕ, ನಮ್ಮದು ಉತ್ತರ ಕರ್ನಾಟಕ ಅನ್ಯಾಯ ಆಗೋ ಸಂಬಂಧ ನಾವು ಇದನ್ನು ಪಕ್ಷ ಮಾಡಿದ್ದೇವೆ. ಆದರೆ ನಮ್ಗೆ ಉತ್ತರ ಕರ್ನಾಟಕದ ಹೆಸರು ಸಿಗಲಿಲ್ಲ. ಆದ್ದರಿಂದ ಕಿತ್ತೂರು ಕಲ್ಯಾಣ ಕರ್ನಾಟಕ, ಕಿತ್ತೂರು ಅಂದರೆ ನಮ್ಮದು, ಕಲ್ಯಾಣ ಅಂದ್ರೆ ಹೈದರಾಬಾದ್ ಕರ್ನಾಟಕ, ಕಿತ್ತೂರು ಅಂದ್ರೆ ಮುಂಬೈ ಕರ್ನಾಟಕ, ಕಲ್ಯಾಣ ಅಂದ್ರೆ ಹೈದರಾಬಾದ್ ಕರ್ನಾಟಕ. ಇವೆರಡೂ ಸೇರಿಸಿ ನಾವು ಒಂದು ಪಕ್ಷದ ಪಾರ್ಟಿ ಮಾಡಿದ್ದು. ಅದರ ಹೆಸರು ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇರಿ